ಬಳಸೋ ಭಾಷೆ ಇದೆಯಲ್ಲ, ಅಸಂವಿಧಾನಿಕ ಪದಗಳಿವು. ಅಸಂವಿಧಾನಿಕ ಪದಗಳನ್ನ ಬಳಸೋದ್ರ ಮೂಲಕ ಯುವ ಪೀಳಿಗೆಗೆ ನೀವು ಏನು ಹಾಕ್ಕೊಡ್ತಾ ಇದ್ದೀರಿ ಮಾದರಿ? ಈಗ ನಿಮ್ಮನ್ನು ನೋಡಿ ನಾವು ಕಲಿಬೇಕಾ? ಇದನ್ನೇ ಕಲಿಬೇಕಾ? ನಿಮ್ಮ ರೀತಿ ನೀತಿಗಳನ್ನೇ ಕಲಿಬೇಕಾ ನಾವು? ದೇವರಾಜ ಅರಸೋರು 100 ವರ್ಷ ಆದರೂ ನಾವು ನೆನೆಸ್ಕೊತೀವಿ. ಯಾಕೆ? ಅವ್ರನ್ನ ಇವತ್ತು ಸ್ಮರಿಸ್ತೀವಿ. ಅವ್ರು ಕೊಟ್ಟಂಥ ಆಡಳಿತ, ಅವ್ರಿಗಿದ್ದಂಥ ಬದ್ಧತೆ, ಸಿದ್ಧಾಂತ, ಚಿಂತನೆಗಳು ಯಾವತ್ತೂ ಈ ರೀತಿ ದೇವರಾಜ ಅರಸು ನಡ್ಕೊಂಡಿಲ್ಲ. ದೇವರಾಜ ಅರಸು ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಭಾಳ ವ್ಯವಸ್ಥಿತವಾದಂಥ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಿಂದುಳಿದ ವರ್ಗಗಳಿಗೆ, ಸಮುದಾಯಗಳಿಗೆ ಕೊಡ್ತಾಯಿದ್ದಾರೆ, ಶೋಷಿತ ಸಮುದಾಯಗಳಿಗೆ. ಬೇಕಾದ್ರೆ ಬಹಿರಂಗವಾಗಿ ಚರ್ಚೆ ಮಾಡಿ. ಸಿದ್ದರಾಮಯ್ಯನವರು 2 ಸಾರಿ ಅಧಿಕಾರದಲ್ಲಿದ್ದಾಗ ಏನೇನೆಲ್ಲ ಕೊಟ್ಟಿದ್ದಾರೆ ಸಮಾಜಿಗೆ ಅಂತ. ಸುಮ್ಮನೆ ಹಸುವೆಗೆ, ಹೊಟ್ಟೆ ಕಿಚ್ಚಿಗೆ ಸುಮ್ಮನೆ ಮೈ ಪರ್ಚ್ಕೊಳ್ಳೋದಲ್ಲ. ಯಾಕೆ ಸುಮ್ಮನೆ ಮೈ ಪರ್ಚ್ಕೊತೀರಿ? ಹೊಟ್ಟೆ ಕಿಚ್ಚಿಗೆ, ಹಸುವೆಗೆ ಅಲ್ಲೆಲ್ಲ ಬಿದ್ದು ಒದಾಡಿ ಹೋಗಿ ಮೈ ಕಡ್ತಾ ಇದ್ದರೆ ಹೋಯ್ತದೆ ಮೈ ಕಡ್ತಾ. ಅದು ಬಿಟ್ಬಿಟ್ಟು ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಅಸಂವಿಧಾನಿಕ ಪದಗಳನ್ನ ಬಳಸೋದ್ರ ಮೂಲಕ ಅವಹೇಳನ ಮಾಡ್ತೀರಿ? ನಿಮ್ಮ ತೂಕವನ್ನು ನೀವೇ ಕಳ್ಕೊಂಡಂಗೆ. ಸೊ ಹಂಗಾಗಿ ಈ ರೀತಿಯ ಕೆಲಸಗಳನ್ನ ಮುಂದಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ತೂಕ ಇಟ್ಕೊಂಡು ಹೋಗಿದ್ದೀವಿ ಎಲ್ಲ ಹಿರಿಯರಿದ್ದೀರಿ. ಇಡೀ ಸಮಾಜ ನಿಮ್ಮ ನೋಡ್ತಾ ಇದೆ, ಕುರುಬ ಸಮಾಜ ನೋಡ್ತಾ ಇದೆ. ಕುರುಬ ಸಮಾಜದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ, ಯಾರನ್ನೆಲ್ಲ ಬೆಳೆಸಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ. ಅದು ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದಿದೆಯಲ್ಲ, ಅದು ಆಗಬಾರ್ದು.